ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ನೇತೃತ್ವದಲ್ಲಿ ಹಿರಿಯ ದಲಿತ ಚಳುವಳಿ ಹೋರಾಟಗಾರ ಬಿ ಗೋಪಾಲ್ ಜಿ ಅವರನ್ನು ಭೇಟಿ ಮಾಡಿ ಬಿಎಸ್ಪಿ ರಾಜ್ಯಾಧ್ಯಕ್ಷನಾಗಿದ್ದೆ. ದಕ್ಷಿಣ ಭಾರತದ ಉಸ್ತುವಾರಿ ನಿಭಾಯಿಸಿದ್ದೆ. ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೆ. ಪ್ರಜಾ ಪರಿವರ್ತನ ಪಕ್ಷ ಕಟ್ಟಿದ್ದೆ. ಅನೇಕ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಕನಾಗಿ ಕೆಲಸ ಮಾಡಿದ್ದೆ. ಸ್ಪರ್ಧೆ ಮಾಡಿದ್ದೆ. ಪ್ರಸ್ತುತ ಯಾವ ಹುದ್ದೆಯಲ್ಲೂ ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ನನಗೆ ಅಧಿಕಾರವೂ ಬೇಕಿಲ್ಲ. ನನ್ನ ಮುಂದಿನ ಗುರಿ ಬೌದ್ಧ ಧರ್ಮ ಪ್ರಚಾರ ಮಾಡುವುದು. ಬುದ್ಧನ ಅಷ್ಟಾಂಗ ಮಾರ್ಗ, ಪಂಚಶೀಲ ತತ್ವಗಳನ್ನು ಜನತೆಗೆ ಬೋಧಿಸುವುದು. ಬಿ.ಆರ್. ಅಂಬೇಡ್ಕರ್ ಅವರ ಕನಸನ್ನು ಈಡೇರಿಸುವುದು. ಬುದ್ಧನ ಮಾರ್ಗ ಅನುಕರಣೆ ಮಾಡುವಂತೆ ಜನತೆಗೆ ತಿಳಿ ಹೇಳುವುದೇ ನನ್ನ ಮುಂದಿನ ಗುರಿಯಾಗಿದೆ ಎಂದು ಮನಬಿಚ್ಚಿ ಮಾತನಾಡಿ, ಕುಶಲೋಪರಿ ವಿಚಾರಿಸಿ ಅವರೇ ಬರೆದಿರುವ ದಲಿತ ಚರಿತ್ರೆಯ ಪುಸ್ತಕವನ್ನು ಹಸ್ತಾಕ್ಷರ ಬರೆದು ಕೊಟ್ಟು ಅಕ್ಕರೆಯಿಂದ ಪಿ. ಅಭಿಮನ್ಯು ಮಣಿ ಜಿ ಅವರ ತಂಡವನ್ನು ಬೀಳ್ಕೊಟ್ಟರು. ಅಂತೂ ಇಂತೂ ಬಿಎಸ್ಪಿ ಮುಖಂಡರು, ಹಿರಿಯ ಹೋರಾಟಗಾರರು, ಚಿಂತಕರೂ ಆದ ಬಿ. ಗೋಪಾಲ್ ಸರ್ ರವರನ್ನ ಭೇಟಿ ಮಾಡಬೇಕು, ಅವರೊಟ್ಟಿಗೆ ಕೆಲಹೊತ್ತು ಕಾಲ ಕಳೆಯಬೇಕು ಎಂಬ ಆಸೆ ನೆರವೇರಿತು. ಅವರಿಂದಲೂ ಬೆಂಬಲವೂ ಸಿಕ್ಕಿದಂತಾಯಿತು ಎಂಬ ಹರ್ಷ ಪಕ್ಷದ ಎಲ್ಲ ಮುಖಂಡರುಗಳದ್ದು. ಆನೇಕಲ್ ತಾಲೂಕಿನ ಚೆನ್ನಯ್ಯನ ಅಗ್ರಹಾರ ಗ್ರಾಮದ ಅವರ ನಿವಾಸಕ್ಕೆ ತೆರಳಿದ ತಂಡದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಪಿ. ಅಭಿಮನ್ಯು ಮಣಿ ಜಿ, ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಪಿವಿಸಿ ಮಣಿ, ಮುಖಂಡರುಗಳಾದ ಹುದುಕುಳ ಪಿಳ್ಳಪ್ಪ, ಶ್ರೀನಿವಾಸರಾವ್, ದುರ್ಗಾ, ಮಲ್ಲಿಕ, ಸುಂದರಮ್ಮ, ಮಧು, ಆಂಧ್ರಪ್ರದೇಶ, ಆಂಜಿ, ಗಂಗಾಧರ್, ಸತೀಶ್, ಶಶಿಕಲಾ, ನಾಗೇಶ್, ಅನಿಲ್ ಸೇರಿದಂತೆ ಪಕ್ಷದ ಮುಖಂಡರು ಜೊತೆಗಿದ್ದರು.